ಅವನ್ ಬಿಡದಣ್ಣ. ಅವನೇನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ರೆ ಅವಳ ಮೇಲೂ ಕೈ ಇಡದೆಯ. ಅಯ್ಯೋ ಪಾಪಿಗಳ, ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದೆ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ಒಂದ್ ಕಡೆ ಆ ಕಂಜೂಸ್ಗೆ ರಾಜ ಹುಲಿ ದುಡ್ಡಿನ ಟಾರ್ಚರ್ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ನೀನು ಆ ವಾಟರ್ ಕ್ಯಾನ್ ಹಾಕೋ ಅಪ್ಪ ಮಗಳನ್ನ ವಾಚ್ ಮಾಡ್ತಾನೆ ಇರ್ಬೇಕು ದೇವಾ. ಆಯ್ತು ಕಣವ. ಅವ್ರಿಬ್ರಿಗೆ ಯಾರ ಹತ್ರನೂ ₹1 ಹೆಲ್ಪ್ ಕೂಡ ಸಿಗ್ಬಾರ್ದು. ಹೋಗೋ ಜಾಗದಲ್ಲೆಲ್ಲ ದುಡ್ಡು ಸಿಗದೆ ಡಿಸಪಾಯಿಂಟ್ ಆಗ್ಬೇಕು. ಕೊಡ್ತೀನಿ ಬನ್ನಿ ಅಂತ ಕರೆದವರೆಲ್ಲ ಕೊನೆಗೆ ಸಾರಿ ದುಡ್ಡಿಲ್ಲ ಅಂತ ಹೇಳ್ಬೇಕು. ಅವರ ಇಬ್ಬರ ಪರಿಸ್ಥಿತಿ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂಗೆ ಆಗ್ಬೇಕು. ನೋಡಿ, ನೀವಿಬ್ರು ಅವ್ರ ಹಿಂದೆನೆ ಇದ್ದು ಅವರಿಬ್ರು ಸೋಲು ಹಾಗೆ ಮಾಡಬೇಕು. ಅಣ್ಣ, ಅಪ್ಪ ಮಗಳು ಎಷ್ಟು ಅವಮಾನ ಮಾಡಿದಾರೆ ನನ್ಗೆ. ಅಂತವ್ರನ್ನ ನಾನು ಸುಲಭವಾಗಿ ಗೆಲ್ಲೋದಕ್ಕೆ ಬಿಟ್ಬಿಡ್ತೀನಿ ಅಣ್ಣ. ಅಪ್ಪ ಮಗಳು ಜೊತೆಗೆ ಆ ಕಂಜು ಶ್ರೀಮಂತನ್ ಕತೆನೂ ಮುಗಿಬೇಕು. ಆ ಶ್ರೀಮಂತು ನನಗೆ ಟಾರ್ಚರ್ ಮಾಡಿದ್ರೆ, ಆ ಸಪ್ತಮಿ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟಿದ್ದಾಳೆ. ಅವರಿಬ್ಬರನ್ನ ಒಟ್ಟಿಗೆ ಮುಗಿಸೋದಿಕ್ಕೆ ನಮಗಿದು ಒಂದು ಒಳ್ಳೆ ಚಾನ್ಸು. ನಾನು ನಿಮ್ಮಿಬ್ಬರನ್ನ ಮಾತ್ರ ನಂಬಿದ್ದೀನಿ. ಯಾವುದೇ ಕಾರಣಕ್ಕೂ ಇದು ಮಿಸ್ ಆಗಬಾರ್ದು. ಹಾ ಅಣ್ಣ, ಆಲ್ರೆಡಿ ಮಾವ, ಹೆಂಡತಿ, ಅಳಿಯ 3 ಜನನು ಕೆಳಗ್ ಬಿದ್ದಾಗಿದೆ. ಅಣ್ಣ, ನಾಳೆ ಅವ್ರ ನೆಮ್ಮದಿ ಇನ್ನೂ ಹಾಳಾಗುತ್ತಣ್ಣ. ನಮ್ಮ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತಣ್ಣ. ಅಣ್ಣ, ನೀವಿಬ್ರು ಆರಾಮಾಗಿರೋಣ. ಏನಣ್ಣ? ಥ್ಯಾಂಕ್ ಯು ಸೋ ಮಚ್. ರಾತ್ರಿ ಸಪ್ತಮಿ ಮನೆಗ್ ಬಂದಿದ್ದಾಳೆ ಅಂದ್ರೆ ಅವಳ ಗಂಡನ್ ಮನೆಯಲ್ಲಿ ಏನೋ ದೊಡ್ಡ ಗಲಾಟೆನೇ ಆಗಿರ್ಬೇಕು. ಒಂದ್ ವೇಳೆ ಪತ್ರ ತಗೊಂಡ್ ಹೋಗಕ್ ಬಂದಿರ್ಬೋದಾ? ಬಂದ್ರೆ ಬರ್ಲಿ, ಪತ್ರ ಇದ್ರೆ ತಾನೆ ಅವಳಗದನ್ ಕೊಡೋಕೆ. ಹೇಗೋ ಬುದ್ಧಿ ಉಪಯೋಗಿಸಿ ರಾಣಿ ಹತ್ರ ಪತ್ರ ಕೊಟ್ಟಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಷ್ಟೇ ನನ್ ಕತೆ. ಏಯ್, ನಿಮ್ಮಿಬ್ರಿಗೂ ನಾನು ಆಗ್ಲೇ ತಿಂಡಿ ಕೊಟ್ಟೆ ತಾನೆ? ಕಾಲೇಜ್ ಹೋಗ್ದಿರಾ ಇಲ್ಲೇನ್ರೋ ಮಾಡ್ತಿದ್ದೀರಾ? ನಾವು ಕಾಲೇಜ್ಗೆ ಹೋಗೋದಾಗಿರ್ಲಿ, ನೀ ಮೊದಲು ಮನೆಯವ್ರ ಹತ್ರ ಸರಿಯಾಗಿ ನಡ್ಕೊಳ್ಳೋದು ಕಲಿಯಮ್ಮ. ಏಯ್ ಕಿಟ್ಟಿ, ಇತ್ತೀಚೆಗೆ ನಿನ್ ಬಾಯಿ ಯಾಕೋ ಜಾಸ್ತಿ ಆಗ್ತಿದೆ. ಅಮ್ಮ ಕೋಪ ಮಾಡ್ಕೋಬೇಡ ಅಮ್ಮ. ಅಕ್ಕ ಮತ್ತೆ ಅಪ್ಪ ಈಗ್ಲೇ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರಮ್ಮ. ಅವ್ರಿಗೆ ಪತ್ರ ಕೊಡಮ್ಮ. ನನ್ನ ಹತ್ರ ಪತ್ರ ಕೇಳು ಅಂತ ನಿಮ್ಮಿಬ್ರಿಗೂ ಯಾರು ನಿಮ್ ಕಿವಿ ಚುಚ್ಚಿದ್ದು? ಗಂಡನ್ ಮನೇಲಿರ್ದೆ ತವ್ರ ಮನೆಗ್ ಬಂದಿದ್ದಾಳಲ್ಲ ಅವಳ? ಬಂದವಳನ್ನ ಹಾಯಾಗಿ ಒಳಗ್ ಬಿಟ್ಕೊಂಡು ಆರೈಕೆ ಮಾಡ್ತಿದಾರಲ್ಲ ನಿಮ್ಮ ಅಪ್ಪನ. ಒಬ್ಬರ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತೀಯಮ್ಮ. ಕಿವಿ ಚುಚ್ಚಕ್ಕೆ ನಾವೇನು ಸಣ್ಣ ಮಕ್ಕಳಲ್ಲ. ಅಷ್ಟಕ್ಕೂ ನಮ್ಮ ಹತ್ರ ಯಾರು ಹೋಗಿ ಪತ್ರ ಕೇಳಿ ಅಂತ ಹೇಳ್ಕೊಟ್ಟಿಲ್ಲ. ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಾವೇ ಕೇಳ್ತಿದೀವಿ ಅಷ್ಟೇ. ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಅಪ್ಪ ತುಂಬಾ ಅಳ್ತಾ ಇದಾರಮ್ಮ. ಅತ್ರೆ ನಾನೇನ್ ಮಾಡ್ಲಿ? ಬೀರುಲ್ ಖರ್ಚಿಪಿದೆ, ಹೋಗ್ ಕೊಡೋಗು. ಅಮ್ಮ, ಮತ್ತಿನ್ನೇನೋ? ತಮ್ಮ ಕಾಲ್ ಮೇಲೆ ತಾವೇ ಕಲ್ಲು ಹಾಕೊಂಡು ನೋವು ಅಂದ್ರೆ ಅದಕ್ ನಾನು ಹೊಣೆನಾ? ಮದ್ವೆನಲ್ಲಿ ಸುಮ್ನೆ ಖರ್ಚು ಮಾಡ್ಬೇಡಿ ಅಂತ ಗಿಣಿ ಹೇಳ್ದಂಗ್ ಹೇಳ್ದೆ. ಆದ್ರೆ ಅವ್ರು ಕೇಳಿದ್ರ ನನ್ ಮಾತು? ಸೀಮೆಗಿಲ್ದೇ ಇರೋ ಮಗಳು ಅಂತ ಆಡಂಬರ ತೋರ್ಸ್ಕೊಳಕ್ ಹೋದ್ರೆ ಹೀಗೆ ಆಗೋದು. ಈಗೇನಮ್ಮ, ಪತ್ರ ಕೊಡ್ತೀಯೋ ಇಲ್ವೋ?
ಬಾಯಿ ಮುಚ್ಕೊಂಡು ಹೋದ್ರೆ ನಿಮ್ಗೂ ಒಳ್ಳೇದು ನನ್ಗೂ ಒಳ್ಳೇದು. ಬೆಳಗ್ಗೆಯಿಂದ ನನ್ ಕೈ ಬೇರೆ ಯಾಕೋ ತುಂಬಾ ಕೆರಿತಾ ಇದೆ.